ಬಹಳ ಸಲ ಓದಿದ್ದೀನಿ, ಬಹಳ ಸಲ ಕೇಳಿದ್ದೀನಿ, ಮತ್ತೆ ಯಾಕೋ ರೋಮಾಂಚನ ಹುಟ್ಟಿಸಿತ್ತು. ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ನಾನು, ಮೇಷ್ಟ್ರು. ಭಾಷೆ ನಮ್ಮನ್ನ ರೋಮಾಂಚನಗೊಳಿಸೋದೇ ಹಾಗೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಅಂದ್ರೆ ಸಂತೋಷ ಆಗುತ್ತೆ. ದೀಪ ಉರಿಸಿ ಅಲ್ಲ, ದೀಪ ಮುಡಿಸಿ ಅನ್ನೋ ಶಬ್ದ. ಮನೆ ಮನೆಯಲ್ಲಿ ದೀಪ ಉರಿಸಿ ಎಂದಿದ್ರೆ ಚಂದ ಸರಿಯಾಗಿ ಇರ್ತಿತ್ತು. ಆದರೆ ಮುಡಿಸಿ ಅನ್ನುವ ಶಬ್ದಕ್ಕಿರುವಂತಹ ಕಾಂತಿ ಬೇರೆ. ಎಲ್ಲ ಮನಸ್ಸಿನಲ್ಲಿ ಇನ್ಯಾವುದೋ ದೀಪ ಮುಡಿಸುತ್ತೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಅಂದಾಗ ಮತ್ತೆ ಭಾಷೆ ಅರ್ಥವನ್ನು ಮೀರಿ ಅರ್ಥದಿಂದ ಆಚೆಗೆ ಏನೋ ಕೇಳಿಸುತ್ತೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಟೈಮ್ ಊಟ ಕೊಡೋದು ಅಂತ ಅಷ್ಟೇ ಅಲ್ಲ ಅರ್ಥ. ಅಲ್ಲಿಂದ ಆಚೆಗೆ ಇನ್ನೇನೋ ಬೋಧವಾಗುತ್ತೆ ಮನಸ್ಸಿಗೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸ್ಬೇಕಾದ್ರೆ ತಾಯಿ, ಅದ್ರ ಹಿಂದೆ ಅವಳ ಪರಿಶ್ರಮ, ಅವಳ ಕಷ್ಟ, ಅವಳ ಶ್ರದ್ಧೆ, ಹೊತ್ತೊತ್ತಿಗೆ ಊಟ ಮಾಡಿ ಹಾಕ್ಬೇಕಲ್ಲ, ಅದೆಲ್ಲವನ್ನು ಹೇಳುತ್ತೆ. ಅವಳ ಇಡೀ ತಾಯ್ತನ ಹೇಳುತ್ತೆ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಅನ್ನೋ ಶಬ್ದ. ಭಾಷೆ ಏನೇನೋ ಕೇಳಿಸುತ್ತೆ. ಬಂಧುಗಳೇ, ನಮಗೆ ನಮ್ಮ ಬದುಕು, ನಮ್ಮ ಮಾಧ್ಯಮ, ನಮ್ಮ ಆಲೋಚನೆ ಎಲ್ಲವನ್ನು ರೂಪಿಸಿದ್ದ ಭಾಷೆ, ಅದರಲ್ಲೂ ಕನ್ನಡ. ಎಷ್ಟೋ ಸಲ ಕನ್ನಡವನ್ನು ಎದುರಿಗಿಟ್ಕೊಂಡು ಯೋಚನೆ ಮಾಡಿದ್ರೆ ನಾನು ಹಿಮಾಲಯ ಪರ್ವತದ ಎದುರು ನಿಂತಿದ್ದೀನಿ ಅಂತ ಅನ್ಸುತ್ತೆ. ಅದ್ಭುತವಾದ ಭಾಷೆ ನಮ್ಮೊಳಗೆ ಎಷ್ಟು ಆನಂದವನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಖುಷಿಯನ್ನ, ಎಷ್ಟು ಸಾರ್ಥಕ್ಯವನ್ನ, ಎಷ್ಟು ಸಂತೋಷವನ್ನು ಏನೆಲ್ಲ ಕೊಟ್ಬಿಡುತ್ತೆ ಭಾಷೆ. ಹಳ್ಳಿಯಲ್ಲಿ ಹುಟ್ಟುಬಿಡೋದು